ರಾಕಿಂಗ್ ಸ್ಟಾರ್ ಯಶ್ ತಾಯಿ ವಿರುದ್ಧ ಗಂಭೀರ ಆರೋಪವೊಂದು ಕೇಳಿಬಂದಿದೆ. 1500 ಅಡಿ ಜಾಗವನ್ನ ಯಶ್ ತಾಯಿ ಪುಷ್ಪ ಒತ್ತುವರಿ ಮಾಡಿದ್ದಾರಂತೆ. ಮೂಲ ಮಾಲೀಕರು ಇವತ್ತು ಆ ಜಾಗದಲ್ಲಿ ಹಾಕಲಾಗಿದ್ದ ಕಾಂಪೌಂಡ್ ಧ್ವಂಸ ಮಾಡಿದ್ದಾರೆ. ಆದರೆ ಯಶ್ ತಾಯಿ ಹೇಳೋದೇ ಬೇರೆ. ಹಾಗಾದ್ರೆ ಏನಿದು ಜಮೀನು ವ್ಯಾಜ್ಯ? ಇಲ್ಲಿದೆ ನೋಡಿ ಕಂಪ್ಲೀಟ್ ರಿಪೋರ್ಟ್. ವಾದ ವಾಗ್ವಾದ, ರೋಷ ಆಕ್ರೋಶ, ನೀವ್ಯಾರು ಅಂತ ಪರಸ್ಪರ ಮಾತಿನ ಯುದ್ಧಕ್ಕಿಳಿದಿದ್ದಾರೆ. ಅಷ್ಟೇ ಅಲ್ಲ, ಕಾಂಪೌಂಡ್ ತೆರವು ಮಾಡಿ ಹಾಕಲಾಗಿರೋ ಬೋರ್ಡ್ ತೆರವಿಗೆ ಕೆಲವರು ಯತ್ನಿಸುತ್ತಿದ್ದಾರೆ. ಇದರಿಂದ ಎರಡು ಗುಂಪಿನ ಮಧ್ಯೆ ಮಾತಿನ ಚಕಮಕಿಯಾಗಿದೆ. ನಟ ಯಶ್ ತಾಯಿ ವಿರುದ್ಧ ಭೂ ಒತ್ತುವರಿ ಆರೋಪ, ಮೂಲ ಮಾಲೀಕರಿಂದ ಕಾಂಪೌಂಡ್ ಧ್ವಂಸ, ಜಾಗ ಜಟಾಪಟಿ. ಪಿಡಿಒ ನಕಲಿ ದಾಖಲೆ ಸೃಷ್ಟಿಸಿದ್ದಾರೆ. ಜಾಗ ನಮ್ಮದೇ ಎಂದ ಯಶ್ ತಾಯಿ. ರಾಕಿಂಗ್ ಸ್ಟಾರ್ ಯಶ್ ತಾಯಿ ಪುಷ್ಪ ಮತ್ತೆ ಸುದ್ದಿಯಲ್ಲಿದ್ದಾರೆ. ನಟ ಯಶ್ ತಾಯಿ ವಿರುದ್ಧ ಭೂ ಒತ್ತುವರಿ ಮಾಡಿದ ಆರೋಪ ಕೇಳಿಬಂದಿದೆ. ಹಾಸನದ ವಿದ್ಯಾನಗರದಲ್ಲಿರುವ ನಟ ಯಶ್ ತಾಯಿ ಪುಷ್ಪ ಮನೆ ಪಕ್ಕದಲ್ಲೇ ಇರೋ 1500 ಅಡಿ ಜಾಗವನ್ನ ಪುಷ್ಪ ಒತ್ತುವರಿ ಮಾಡಿದ್ದಾರೆಂಬ ಆರೋಪ ಕೇಳಿಬಂದಿದೆ. ಇವತ್ತು ಜಮೀನಿನ ಜಿಪಿಎ ಅಂದ್ರೆ ಜನರಲ್ ಪವರ್ ಆಫ್ ಅಟಾರ್ನಿ ಪಡೆದಿರೋ ದೇವರಾಜು ಎಂಬುವರು ಇವತ್ತು ಜಾಗದಲ್ಲಿ ಹಾಕಲಾಗಿದ್ದ ಕಾಂಪೌಂಡ್ ಧ್ವಂಸಗೊಳಿಸಿ ಬೋರ್ಡ್ ಹಾಕಿದ್ದಾರೆ. ಕಾಂಪೌಂಡ್ ತೆರವುಗೊಳಿಸಿ ಬೋರ್ಡ್ ಹಾಕುವಾಗ ಸ್ಥಳಕ್ಕೆ ಬಂದ ಯಶ್ ತಾಯಿ ಪುಷ್ಪ ಕಡೆಯವರು ಪ್ರಶ್ನಿಸಿದ್ದಾರೆ. ಈ ವೇಳೆ ದೇವರಾಜು ಕಡೆಯವರು ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಕೋರ್ಟ್ ಆದೇಶ ಎಲ್ಲಿದೆ ಅಂತ ಯಶ್ ತಾಯಿ ಕಡೆಯವರು ಪ್ರಶ್ನಿಸಿದ್ದಾರೆ. ಇದರಿಂದ ಕೆಲಕಾಲ ವಾಗ್ವಾದ ನಡೆದಿದೆ. ಈ ಜಾಗ ನಮ್ಮದೇ, ನಾವು ಕೋರ್ಟ್ನಿಂದ ಆದೇಶ ತಂದಿದ್ದೇವೆ ಅಂತ ಜಿಪಿಎ ಹೋಲ್ಡರ್ ಆಗಿರೋ ದೇವರಾಜು ಹೇಳ್ತಿದ್ದಾರೆ. ಕೋರ್ಟಲ್ಲಿ ನಮ್ಮಂತೆ ಆಗಿದೆ. ಕೋರ್ಟ್ ನ್ಯಾಯಾಲಯದಲ್ಲಿ 2020 ನಾವು ಕೋರ್ಟಿಗೆ ಹೋದ್ಮೇಲೆ 2020 ನ್ಯಾಯಾಲಯಕ್ಕೆ ನಾವು ಹೋಗಿ ಬಂದು ಮಾಡ್ತಾ ಇದ್ವಿ. ಇವರು ಒಂದೇ ಒಂದು ಇರಂಗೂ ಬರಲಿಲ್ಲ. ಯಾರೋ ಮೇಡಮ್ ಆಗಲಿ, ಪಕ್ಕದವರು ಆ ಸಡ್ಡು ಹಾಕೊಂಡಿರೋ ನಟರಾಜ ಆಗಲಿ ಯಾರೂ ಕೂಡ ಬಂದಿರಲಿಲ್ಲ. ನಾನು ಪ್ರತಿ ಇರಂಗಿಗೂ ಹೋಗಿದ್ದೀನಿ, ಎವಿಡೆನ್ಸು ಅಟೆಂಡ್ ಮಾಡಿದ್ದೀನಿ. ಎಲ್ಲ ಆದರೂ ಕೂಡ ಇವರು ಯಾವುದಕ್ಕೂ ಬರಲಿಲ್ಲ. ನ್ಯಾಯಾಲಯದಲ್ಲಿ ಏನೇನು ದಾಖಲಾತಿ ಕೇಳಿದ್ರು ಎಲ್ಲ ದಾಖಲಾತಿಗಳನ್ನು ನಾವು ಒದಗಿಸಿಕೊಟ್ವಿ. ಈಗ ನ್ಯಾಯಾಲಯದಲ್ಲಿ ನಮ್ಮಂತೆ ತೀರ್ಪಾಗಿ. ಹಾಗಾದ್ರೆ ದೇವರಾಜು ಹೇಳ್ತಿರೋ ಪ್ರಕಾರ ಈ ಜಾಗ ಯಾರದ್ದು, ಏನಿದು ವಿವಾದ, ಅದನ್ನೇ ತೋರಿಸ್ತೀವಿ ನೋಡಿ. ಹಾಸನದ ಸತ್ಯಮಂಗಲ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸರ್ವೆ ನಂಬರ್ 90ರಲ್ಲಿರೋ ಆಸ್ತಿ ಇದಾಗಿದ್ದು, ಯಶ್ ತಾಯಿ ಮತ್ತು ಮೈಸೂರು ಮೂಲದ ಲಕ್ಷ್ಮಮ್ಮ ಎಂಬುವರ ನಡುವೆ ವ್ಯಾಜ್ಯ ನಡೆಯುತ್ತಿದೆ. ಹಾಸನದ ವಿದ್ಯಾನಗರದಲ್ಲಿರೋ 100x50 ಅಡಿ ಅಳತೆಯ ಸೈಟ್ನ ಮಾಲೀಕರಾದ ಲಕ್ಷ್ಮಮ್ಮ ಅವರಿಂದ ಜಿಪಿಎ ಪಡೆದಿದ್ದ ದೇವರಾಜು ಕೇಸ್ ನಡೆಸಿದ್ದಾರೆ. ಕಳೆದ 5 ವರ್ಷಗಳಿಂದ ಹಾಸನದ ಜೆಎಂಎಫ್ಸಿ ಕೋರ್ಟ್ನಲ್ಲಿ ವ್ಯಾಜ್ಯವಿದ್ದು, ನ್ಯಾಯಾಲಯದ ಆದೇಶ ಹಿನ್ನೆಲೆ ಸೈಟ್ ಸ್ವಾಧೀನಕ್ಕೆ ಪಡೆದಿದ್ದೇವೆ ಅಂತ ದೇವರಾಜು ಹೇಳ್ತಿದ್ದಾರೆ. ಆದೇಶ ನಮ್ಮ ಪರವಾಗಿ ಬಂದಿದೆ ಅಂತ ದೇವರಾಜು ವಾದಿಸಿದ್ದಾರೆ. ಜಮೀನಿನ ಮಾಲೀಕರ ಕಡೆಯವರು ಇದನ್ನೇ ಹೇಳ್ತಿದ್ದಾರೆ. ನಾವು ಈಗ ಕಾಂಪೌಂಡ್ ಕಟ್ಟಿ ಆದ್ಮೇಲೆ ಬಂದು ಬೆಳಿಗ್ಗೆ ಹೊತ್ತೆ ಬಂದು ನಾವು ಆದೇಶ ಬಂದು ನೋಟಿಸ ಬೆಳಿಗ್ಗೆ ಹೊತ್ತೆ ಬಂದು ಅಣಿಸಿದ್ವಿ. ಕಾಂಪೌಂಡಿಗೆ 2 ತಿಂಗಳಿಂದ ಅಣಿಸಿದ್ವಿ. ಅಕ್ಕಪಕ್ಕದವ್ರಿಗೆ ನಟರಾಜ್ ಅವರಿಗೆ ಫೋನ್ ಮಾಡಿ ಹೇಳಿದ್ದೀವಿ, ಯಶೋರ್ ತಾಯಿಗೂ ಹೇಳಿದ್ದೀವಿ. ಎಲ್ಲನೂ ನಾವು ಬಗೆಹರಿಸ್ಕೊಡ್ತೀವಿ ಅಂತ ಹೇಳಿ ಮತ್ತೆ ಇವರು ಕೋರ್ಟಿಗೆ ಅಟೆಂಡ್ ಆಗಲ್ಲ. ಕೋರ್ಟಿಂದ ಏನು ಆದೇಶ ಬಂದಿದೆ ಹಂಗಾಗಿ ನಾವು ಬಂದು ನಮ್ಮ ಜಾಗದ ಆದೇಶ ಬಂದು 1 ತಿಂಗಳ ಮೇಲೆ ಆಯಿತು. ಯಾವುದೇ ಆದೇಶವಾಗಿಲ್ಲ ಎಂದ ಯಶ್ ತಾಯಿ ಪರ ವಕೀಲರು. ಕಾಂಪೌಂಡ್ ಧ್ವಂಸ ಮಾಡಿ ಬೋರ್ಡ್ ಹಾಕಿದ ದೇವರಾಜು ವಾದವನ್ನ ಯಶ್ ತಾಯಿ ಪರ ವಕೀಲರು ತಳ್ಳಿ ಹಾಕಿದ್ದಾರೆ. ಯಾವುದೇ ಆದೇಶವಾಗಿಲ್ಲ, ನಾವು ದಾಖಲೆ ಪರಿಶೀಲಿಸಿಯೇ ಜಾಗ ಖರೀದಿಸಿದ್ದೇವೆ ಎಂದಿದ್ದಾರೆ. ಸರ್, ಸಂಪೂರ್ಣ ದಾಖಲಾತಿಗಳನ್ನ ಪರಿಶೀಲಿಸಿದ ನಂತರ ಅವರು ಪ್ರಾಪರ್ಟಿನ ಪರ್ಚೇಸ್ ಮಾಡಿದ್ದಾರೆ. ಅವರು ಸ್ವಾಧೀನದಲ್ಲಿ ಇದ್ದಾರೆ. ಈಗಾಗಲೇ ಅವರು ಏನು ನ್ಯಾಯಾಲಯದಿಂದ ಆದೇಶ ಪಡ್ಕೊಂಡಿದ್ದೀವಿ ಅಂತ ಹೇಳ್ತಾರೆ. ಯಾವುದೇ ರೀತಿ ಆದೇಶ ಅವ್ರಿಗೆ ಆಗಿಲ್ಲ. ಈ ಪ್ರಕರಣ ಏನಿದೆ, ಅವ್ರಿಗೆ ಏನು ಆದೇಶ ಆಗಿದೆ ಅದನ್ನು ನಾವು ಚಾಲೆಂಜ್ ಮಾಡಿದ್ದೀವಿ. ನ್ಯಾಯಾಲಯದಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ, ಅದು ಕೂಡ ಪೆಂಡಿಂಗಲ್ಲಿದೆ. ಅವರು ಕೂಡ ವಕಾಲತ್ ಹಾಕಿದ್ದಾರೆ ತಕರಾರು ಸಲ್ಲಿಸೋದಕ್ಕೆ ಅಂತೇಳಿ ಈಗ ಸ್ಟೇಜ್ ಇದೆ. ಈ ನಿಟ್ಟಿನಲ್ಲಿ ಅವ್ರೇನು ಮಾಡಿದ್ದಾರೆ, ಏಕಾಏಕಿ ಬೆಳಗ್ಗೆ ಬಂದು ಇವತ್ತು ಯಾವುದೇ ರೀತಿ ಒಂದು ನೋಟಿಸ್ ಕೊಟ್ಟಿಲ್ಲ ಅಥವಾ ಕೋರ್ಟಿಂದ ಯಾವುದೇ ರೀತಿ ಆದೇಶ ಇಲ್ಲದೆ, ಆರ್ಡರ್ ಇಲ್ಲದೆ ಬಂದು ಏಕಾಏಕಿ JCBನ ತಂದು ನುಗ್ಗಿಸಿ ಈ ರೀತಿ ಎಲ್ಲ ಹಾನಿ ಮಾಡಿ ಎಲ್ಲ ಧ್ವಂಸ ಮಾಡಿದ್ದಾರೆ. ಯಶ್ ತಾಯಿ ಕೂಡ ನಮ್ಮ ಬಳಿ ದಾಖಲೆಗಳಿವೆ, ಕೊಡ್ತೀನಿ, ಇದೆಲ್ಲ ಪಿಡಿಒ ಮಾಡ್ತಿರೋ ದಂಧೆ, ನಕಲಿ ದಾಖಲೆ ಸೃಷ್ಟಿಸಿದ್ದಾರೆ ಅಂತ ಪಿಡಿಒ ವಿರುದ್ಧವೇ ಆರೋಪಿಸಿದ್ದಾರೆ. ಇಲ್ಲೊಬ್ಬ ಕಳ್ಳ ಇದ್ದಾನೆ ಹಾಸನಲ್ಲಿ, ದೊಡ್ಡ ಕಳ್ಳ ಅಂತ ಅವನ ಪಿಡಿಒನ. ಸರ್ಕಾರಕ್ಕೆ ಒಂದು ಲೆಟರ್ ಬರೀತೀನಿ, DK ಅವ್ರ ಹತ್ರ ಒಂದು ಲೆಟರ್ ಹಾಕ್ಬೇಕು ಇವನ್ ಬಗ್ಗೆ ಅನ್ಕೊಂಡಿದೀನಿ. ಕೊಡ್ಬೇಕು, DK ಶಿವಕುಮಾರ್ ಅವ್ರಿಗೆ ಕೊಡ್ಬೇಕು. ಇಲ್ಲಿ ಹಾಸನಲ್ಲಿ ದೊಡ್ಡ ದಂಧೆ ನಡೆಸ್ತಾವ್ ಇವನು ಅಂತ. ಪಿಡಿಒ ಸೈಟ್ ಜಾಗಕ್ಕೆ ಪಿಡಿಒ ಅಂತ ಇರ್ತಾರೆ ಗೊತ್ತಾ, ಗೌರ್ಮೆಂಟ್ ಪಿಡಿಒ. ಅವನೆಲ್ಲ ಇವ್ರನ್ನೆಲ್ಲ ಕ್ರಿಯೇಟ್ ಮಾಡಿರೋದು. ಇದೆಲ್ಲ ಫೇಕ್ ಡಾಕ್ಯುಮೆಂಟ್ಸ್ ಎಲ್ಲ ಅವನೇ ಮಾಡೋದು. ಆಮೇಲೆ ಅವ್ರಿಗೆ ಎದುರಿಸೋದು, ದುಡ್ಡು ತಗೊಳ್ಳೋದು, ಇದೇ ದಂಧೆ ಅಲ್ಲಿ ವಿದ್ಯಾನಗರ.
ಅವನು ಹೇಳ್ತಾವನೆ, ನೀವು ನೋಡಿದೀರಾ, ನಾನ್ ನೋಡಿದೀನೇನ್ರಿ, ನಾನೀಗ ಡಾಕ್ಯುಮೆಂಟ್ಸ್ ತೋರಿಸ್ತೀನಿ, ಅವನು ಕೋರ್ಟ್ ಆರ್ಡರ್ ತೋರ್ಸಕ್ ಹೇಳಿ ಬಂದು ಸೈಟ್ ನಂಬರ್ ಕೇಳಿ ಸರ್. ಅದು ಫಸ್ಟ್ ರೆವಿನ್ಯೂ ಜಾಗ, ಈಗ ಸೈಟ್ ಆಗಿ ಮಾರಿದೀವಿ ಆಯ್ತಾ, ಮಾರಿದ್ದಾರೆ. ನಕಲಿ ದಾಖಲೆ ಸೃಷ್ಟಿಸಿದ್ದಾರೆ ಎಂಬ ಯಶ್ ತಾಯಿ ಪುಷ್ಪ ಆರೋಪಕ್ಕೆ ಪಿಡಿಒ ನಟರಾಜ್ ಕೌಂಟರ್ ಕೊಟ್ಟಿದ್ದಾರೆ. ನನ್ನ ಅವಧಿಯಲ್ಲಿ ನಕಲಿ ದಾಖಲೆ ಸೃಷ್ಟಿಸಿದ್ರೆ ತೋರಿಸಲಿ ಅಂತ ಸವಾಲ್ ಹಾಕಿದ್ದಾರೆ. ನಾನು 2018ರಿಂದ 22ರವರೆಗೂ ಅಲ್ಲಿ 4 ವರ್ಷ ಪಿಡಿಒ ಕೆಲಸ ಮಾಡಿದ್ದೀನಿ ಸರ್. ನನ್ನ ಅವಧಿಯಲ್ಲಿ ಅಥವಾ ನಾನೇನಾದ್ರೂ ದಾಖಲೆನ ಮಾಡಿದ್ರೆ ಅದನ್ನ ತೋರ್ಸಕ್ ಹೇಳಿ ಸಂಬಂಧಪಟ್ಟವ್ರಿಗೆ ಕಂಪ್ಲೇಂಟ್ ಕೊಡಕ್ ಹೇಳಿ ಸರ್. ಸುಮ್ನೆ ಒಬ್ರು ಈಗ ತಾವು ಫೋನ್ ಮಾಡಿದಿರಿ, ತಾವು ಫೋನ್ ಮಾಡಿ ಕೆಲವು ಪ್ರಶ್ನೆ ಕೇಳಿದಿರಿ, ಅಷ್ಟು ಮಾತ್ರ ನಾನು ಹೇಳ್ಬೇಕು ಸರ್. ಬೇರೆ ಹೇಳಿದ್ರೆ ಅದು ತಪ್ಪಾಗುತ್ತೆ. ಹಂಗಾಗಿ ಅವ್ರು ಏನಾದ್ರು ನನ್ನ ಅವಧಿಲಿ ಅವ್ರಿಗೆ ಸಂಬಂಧಪಟ್ಟಂಗೆ ಯಾವುದೇ ದಾಖಲೆ ಅಥವಾ ಇನ್ನೊಂದು ಕ್ರಿಯೇಟ್ ಮಾಡಿದ್ರೆ, ನಾನು ಒಬ್ಬ ಸರ್ಕಾರಿ ನೌಕರ ಆಗಿದ್ರಿಂದ ನಾನು ಇದಕ್ಕಿಂತ ಹೆಚ್ಚಿಗೆ ಮಾತಾಡೋಕ್ಕಾಗಲ್ಲ ಸರ್. ನಮ್ಮ ಸಂಬಂಧಪಟ್ಟವ್ರಿಗೆ, ನನ್ನ ಮೇಲಿನ ಅಧಿಕಾರಿಗಳಿಗೆ ಕಂಪ್ಲೇಂಟ್ ಕೊಡೋದಕ್ಕೆ ದಯವಿಟ್ಟು ಹೇಳಿ ಸರ್. ದೇವರಾಜು ಎಂಬುವರು ಜಾಗ ನಮ್ಮದು ಅಂತ ಕಾಂಪೌಂಡ್ ಧ್ವಂಸ ಮಾಡಿದ್ದಾರೆ. ಜಾಗದ ದಾಖಲೆ ನೋಡಿಯೇ ಖರೀದಿ ಮಾಡಿದ್ದೇವೆ, ನಮ್ಮದೇ ಜಾಗ ಅಂತ ಯಶ್ ತಾಯಿ ಹೇಳ್ತಿದ್ದಾರೆ. ಈ ವಾಗ್ಯುದ್ಧ ಮತ್ತೆ ಕೋರ್ಟ್ ಮೆಟ್ಟಿಲೇರಿದ್ದು ಜಾಗದ ಜಟಾಪಟಿ ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಕಾದು ನೋಡಬೇಕು. ಮಂಜುನಾಥ್, TV9 ಹಾಸನ.